ರೈತ ಚಳವಳಿ ಅಂತಂದರೆ ಲಕ್ಷಾಂತರ ಜನ ಇದ್ದಂಥ ಚಳವಳಿ. ನಾನಿವತ್ತು ಸಂಘಟನೆಯಲ್ಲಿದ್ದಾಗ ಎಷ್ಟೋ ಜನರ ಹೆಸರು ನೆನಪಲ್ಲಿರಲ್ಲ, ಆದರೆ ಆಸ್ಪತ್ರೆಯಲ್ಲಿದ್ದಾಗ ಅವರಿಗೆ ಯಾರೋ ಒಬ್ಬ ಸಾಮಾನ್ಯ ರೈತ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿಂದ ಬಂದಿರೋ ರೈತ, ಅದು ನೋಡಿದ ತಕ್ಷಣ ಹೆಂಗಿದ್ಯಪ್ಪ ಅರ್ಬಿಳ್ಚಿ ಗ್ರಾಮ, ಹೆಂಗಿದೆ ಸಂಘಟನೆ ಅಂತ ಕೇಳೋರು. ಕರ್ನಾಟಕದ ಹಳ್ಳಿಗಳ ಹೆಸರುಗಳು ನೆನಪಲ್ಲಿದ್ದು ಇನ್ ಇಸ್ ಲಾಸ್ಟ್ ಡೇಸ್. ಆ ಥರದ ಒಂದು ಅದ್ಭುತವಾದಂಥ ಬೌದ್ಧಿಕ ಶಕ್ತಿ ಜೊತೆಗೆ, ಆ ಬೌದ್ಧಿಕ ಶಕ್ತಿ ಜೊತೆಗೆ ಆ ಹೃದಯನೂ ಸೇರಿತ್ತು. ಅದು ಹೊರ ಜಗತ್ತಿಗೆ ಕಾಣಿಸ್ತಿರ್ಲಿಲ್ಲ. ಅವ್ರು ಹೊರ ಜಗತ್ತಿಗೆ ಅವರು ಒಂದು ಭಾಷೆ ಬಳಸೋರು, ಸಿಟ್ಟು ಬರೆಸ್ಕೋಬೇಕು ಅಂತ. ಆ ಸಿಟ್ಟಿನ ಮುಖ ಏನು ಕಾಣಿಸ್ತಿತ್ತು ಹೊರಗಡೆ, ಅದು ಆ ಅಧಿಕಾರ ಮತ್ತು ಅಸಮಾನತೆ ವಿರುದ್ಧ ಇದ್ದಂಥ ಸಿಟ್ಟದು, ಆ ವ್ಯಕ್ತಿಗಳ ವಿರುದ್ಧ ಇದ್ದಂಥ ಸಿಟ್ಟಲ್ಲ ಅದು. ನಾನು ನೋಡಿದ್ದೀನಲ್ಲ ಒಂದಷ್ಟು ಅವ್ರದ್ದು ವಿಡಿಯೋಸ್ ಅಲ್ಲಿ ನಾವು ನೋಡಿರೋದು ಗಮನಿಸಿದಂಗೆ, ಆ ಸಿಟ್ಟಲ್ಲೂ ನನಗೆ ಎಷ್ಟೊಂದು ಪ್ರೀತಿ ಕಾಣಿಸ್ತು. ಕರೆಕ್ಟ್. ಅನ್ಯಾಯದ ವಿರುದ್ಧ ಹೌದು, ನ್ಯಾಯ, ನೀವು ಹೇಳ್ದಂಗೆ ಸಮಾನತೆ ಸಿಗ್ಬೇಕು ಅಂತ. ಅದೇ ಒಂದು ರೀತಿಯಲ್ಲಿ ಅವ್ರಿಗೆ ಅಷ್ಟು ಇಲ್ಲಾಂದ್ರೆ ಹೇಗೆ ತಲುಪಕ್ ಸಾಧ್ಯ? ಯಾರು ನಿಮ್ನ ನಾಯಕನಾಗಿ ನೋಡ್ತಾರೆ ಅಂತ ಅಂದ್ರೆ ಆ ಒಂದು ನಿಮ್ಮಲ್ಲಿ ಆ ಗುಣಗಳಿರ್ಬೇಕು. ಚಳುವಳಿಗೆ ಹೇಗ್ ಬಂದ್ರು ಅವರು? ಆಕ್ಚುಲಿ ಲಂಡನ್ ಅಲ್ಲಿ ಹೋದ್ರು, UK ಅಲ್ಲಿ ಹೋದ್ರು? ಇಲ್ಲ, ಜರ್ಮನಿಲಿ ಹೋದ್ರು. ಲಂಡನ್ಗೆ ಹೋಗ್ಲಿಲ್ಲ ಅವರು. ವಸಾಹತುಶಾಹಿಯ ವಿರೋಧಿಯಾಗಿ ಅವರು ಇಂಗ್ಲೆಂಡನ್ನ ಅಷ್ಟು ಇಷ್ಟಪಡ್ತಿರ್ಲಿಲ್ಲ. ಇಂಗ್ಲೆಂಡ್ ನನ್ನನ್ನು ಕರೆಸ್ಕೊಂಡಿಲ್ಲ ಅಂತಾನೆ ಹೇಳೋರು. ಇಂಗ್ಲೆಂಡ್ ಬಗ್ಗೆ ಮಾತನಾಡುವಾಗ ಒಂದು ಸಂದರ್ಭ ನಾಲ್ಕು ಬರುತ್ತೆ. 90ನೇ ಇಸ್ವಿಲಿ 400 ಜನ ರೈತರನ್ನ ಇಲ್ಲಿಂದ ಯುರೋಪಿಗೆ ಕರ್ಕೊಂಡು ಹೋಗಿದ್ರು, ಅಲ್ಲಿ ಹೋರಾಟಗಳನ್ನು ಮಾಡೋದಕ್ಕೆ. ಜಾಗತೀಕರಣ ಶುರು ಆದಂಥ ವರ್ಷಗಳು. ಹಾಗಾಗಿ 200 ಜನ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರುಗಳು, ಜೊತೆಗೆ ನಮ್ಮ ಮಹೇಂದ್ರ ಸಿಂಗ್ ಟಿಕಾಯತ್ ಅವರು ಇದ್ದಾರಲ್ಲ, ಉತ್ತರ ಭಾರತ, ಅವರ ಸಂಘಟನೆಯ ಒಂದು 200 ಜನ ಕಾರ್ಯಕರ್ತರು, ಉತ್ತರ ಭಾರತ, ದಕ್ಷಿಣ ಭಾರತದಿಂದ. ಜೊತೆಗೆ ಬೇರೆ ಬೇರೆ ನರ್ಮದಾ ಬಚಾವ್ ಆಂದೋಲನ, ಬೇರೆ ಬೇರೆ ಮೀನುಗಾರರ ಸಂಘಟನೆ, ಎಲ್ಲರೂ ಸೇರಿ ಒಂದು 400 ಜನ ಹೋಗಿದ್ದಾರೆ. ಪಂಜಾಬಿನ ರೈತರಿಗೆ ಮತ್ತು ಕೆಲವು ಉತ್ತರ ಭಾರತದ ರೈತರಿಗೆ UK ವೀಸಾ ಸಿಕ್ಕಿತ್ತು. ಕರ್ನಾಟಕದ ರೈತರಿಗೆ ಕೊಟ್ಟಿರಲಿಲ್ಲ, ಅದರಲ್ಲೂ ನಮ್ಮ ತಂದೆಗೂ ಸಿಕ್ಕಿರಲಿಲ್ಲ. ಅಲ್ಲಿಯ ಸಂಘಟನೆ UKಯಲ್ಲಿದ್ದಂಥ ರಿಕ್ಲೈಮ್ ದಿ ಸ್ಟ್ರೀಟ್ಸ್ ಅಂತ ಒಂದು ಸಂಘಟನೆ, ಅವರು ಕರ್ನಾಟಕದಿಂದ ಬರೋಕ್ಕಾಗದೇ ಇದ್ರು ಅವ್ರನ್ನೆಲ್ಲ ಬೇರೆ ದೇಶದಲ್ಲಿ ಸ್ವಾಮಿ ಅಂತ ಕರಿತಿದ್ರು. ನಂಜುಂಡ ಸ್ವಾಮಿ ಉದ್ದ ಅಲ್ಲ, ಸ್ವಾಮಿ ಅಂತ ಕರಿತಿದ್ರು. ಸ್ವಾಮಿ ಅಟ್ಲೀಸ್ಟ್ ಯು ಶುಡ್ ಕಮ್ ಅಂತ, ನೀವಾದರೂ ಒಬ್ಬರು ಬನ್ನಿ ಇಂಗ್ಲೆಂಡಿಗೆ ಅಂತ. ಹಾಗಂತ ನಾವೆಲ್ಲ ಆಮ್ಸ್ಟರ್ಡ್ಯಾಮಲ್ಲಿದ್ವಿ. ಆಮ್ಸ್ಟರ್ಡ್ಯಾಮ್ಗೆ ಹೋಗಿ ವೀಸಾಗೆ ಅಪ್ಲಿಕೇಶನ್ಗೆ ಅಂತ ಹೋದ್ವಿ. ಮೊದಲು ಏನಂದ ಅವನು, ಅಲ್ಲಿದ್ದಂಥ ಅಧಿಕಾರಿ, ನಿಮ್ಮೊಬ್ರಿಗೆ ಕೊಡಬಹುದು, ನಿಮ್ಮ ಇಡೀ ಕುಟುಂಬ ಕೊಡೋಕ್ಕಾಗಲ್ಲ ಅಂತ. ಆಯಿತು, ನಾವೇನು ಪಾಪ ನೀವು ಹೋಗಿದ್ದು ಬನ್ನಿ, ನಾವೇನು ಬರೋದಿಲ್ಲ ಅಂತ. ಆಯಿತು, ಅವರ ವಿಷಯದಲ್ಲಿ ನೀವು ಪ್ರಾಪರ್ಟಿ ಪೇಪರ್ಸ್ ಕೊಡಬೇಕು ಅಂತಂದ. ಅವ್ರಿಗೆ ಎಲ್ಲಿ ಸಿಟ್ಟಿತ್ತೋ ಏನೋ, ಯು ಶುಡ್ ಬಿ ಗಿವಿಂಗ್ ಮೀ ದಿ ಪ್ರಾಪರ್ಟಿ ಪೇಪರ್ಸ್, ಆಲ್ ಅವರ್ ಪ್ರಾಪರ್ಟೀಸ್ ಇನ್ ಯುವರ್ ಕಂಟ್ರಿ, ಯು ಶುಡ್ ಬಿ ಗಿವಿಂಗ್ ಮೀ ದಿ ಪ್ರಾಪರ್ಟಿ ಪೇಪರ್ಸ್ ಅಂದ್ಬಿಟ್ಟು, ಐ ಡೋಂಟ್ ನೀಡ್ ಟು ಗೋ ಟು ಯುವರ್ ಕಂಟ್ರಿ ಅಂದ್ಬಿಟ್ಟು, ಗಿವ್ ಮಿ ಮೈ ಪಾಸ್ಪೋರ್ಟ್ ಅಂತ ತೊಗೊಂಡು ವಾಪಸ್ ಬಂದ್ಬಿಟ್ರು. ಅಂದರೆ ಅದು ಅವನು ಕೇಳಿದ್ದು ಇವರ ಆಸ್ತಿಯ ಏನೋ, ಇವರ ಬ್ಯಾಂಕ್ ಸ್ಟೇಟ್ಮೆಂಟೋ ಏನೋ, ಇವ್ರ ಹತ್ರ ದುಡ್ಡಿದೆಯೋ ಇಲ್ವೋ ಇಂಥವೆಲ್ಲ ಕೇಳ್ತಾರಲ್ಲ ವೀಸಾದಲ್ಲಿ, ವೀಸಾ ಕೊಡುವಾಗ. ಆದರೆ ಅವ್ರ ನೇರ ಪ್ರಶ್ನೆ, ಅವರ ವಿಚಾರ ಹೋಗಿದ್ದು, ನನ್ನ ದೇಶದ ಜೊತೆ ನಿನ್ನ ದೇಶ ಇಟ್ಕೊಂಡಿರೋ ಸಂಬಂಧ ಹೇಗಿದೆ, ನೀನು ನನ್ನನ್ನು ಯಾವ ಥರ ನೋಡ್ತಿದ್ಯಾ, ಸಮಾನತೆ ಇಲ್ಲದೆ ಇರುವಂತಹ ಒಂದು ದೃಷ್ಟಿಕೋನ ಇಟ್ಕೊಂಡು ನೋಡ್ತಿದ್ಯಾ, ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ, ಬೇಕಾಗಿಲ್ಲ ನಾನು ನಿನ್ನ ದೇಶಕ್ಕೆ ಬರೋವಂಥದ್ದು ಅನ್ನುವಂಥ ದೇಶದ ಒಬ್ಬ ಪ್ರತಿನಿಧಿಯಾಗಿ ಮಾತಾಡಿದ್ರು ಅಲ್ಲಿ. ಹಾಗಾಗಿ ಆ ಥರದ ಮನಸ್ಥಿತಿ ಇದ್ದಿದ್ರಿಂದ ಅವರು ಜರ್ಮನಿಲಿ ಓದಿದ್ದು, ಜರ್ಮನಿ ಮತ್ತು ಹೇಗ್ ಅಕಾಡೆಮಿ ಆಫ್ ಇಂಟರ್ನ್ಯಾಷನಲ್ ಲಾ, ನೆದರ್ಲ್ಯಾಂಡ್ಸ್ ಅಲ್ಲಿ. ಅಂತ ಸ್ಟಾನ್ಸ್ ತಗೊಂತಾರಲ್ಲ, ಆ ಸಮಯದಲ್ಲಿ ಏನ್ ಮುಖ್ಯ ಆಗಿತ್ತು ಅಂದ್ರೆ ಅವ್ರ ಸಿದ್ಧಾಂತಗಳು ಮುಖ್ಯ ಆಗಿತ್ತು, ಪ್ರತಿನಿಧಿಯಾಗಿ ಮಾತಾಡೋದು ಮುಖ್ಯ ಆಗಿತ್ತು. ಅವ್ರು ಬಹುಶಃ ನಾನು ಅವ್ರನ್ನ ನೋಡಿದಾಗೆಲ್ಲ ನನ್ಗೆ ಅನ್ಸುತ್ತೆ, ಅವ್ರು ಯಾವಾಗ್ಲೂ ಒಂದು, ನೀವ್ ಹೇಳ್ದಂಗೆ ಒಂದು ಸಮುದಾಯ ಅದನ್ನ ಪ್ರತಿನಿಧಿಸ್ತಾ ಇದ್ರು. ಅದು ಎಂತ ಸಮುದಾಯ ಅಂದ್ರೆ ಯಾರಿಗ್ ಮೋಸ ಆಗಿದೆ, ಅನ್ಯಾಯ ಆಗ್ತಾ ಇದೆ. ಅವ್ರು ಬರೀ ಅವರ ಹೆಸರು ಬರೀ ಕರ್ನಾಟಕದ ರೈತರಿಗಲ್ಲ, ಬರೀ ನಮ್ಮ ದೇಶದ ರೈತರಿಗಲ್ಲ, ಹೊರ ದೇಶದ ರೈತರಿಗೂ ಸಹ ಒಂದು ಗಟ್ಟಿ ಧ್ವನಿ ಆಗಿದ್ರು. ಆಚೆ ಕಡೆ ಹೋರಾಟ ಮಾಡಿದ್ರು ಅವರು, ಅಂದ್ರೆ ಔಟ್ ಆಫ್ ದ ಕಂಟ್ರಿ. ಯಾವಾಗ ಜಾಗತೀಕರಣ ಅಥವಾ ಉದಾರೀಕರಣ ಅನ್ನುವಂಥದ್ದು, ಈ ಹೊಸ ಆರ್ಥಿಕ ನೀತಿಗಳು ಅಂತ PV ನರಸಿಂಹರಾವ್ ಅವ್ರ ಕಾಲದಲ್ಲಿ ಶುರು ಆಯ್ತಲ್ಲ, 90-91ನೇ ಇಸ್ವಿಯಲ್ಲಿ ನಾವು WTOದ ಭಾಗವಾಗಿ ಸದಸ್ಯತ್ವ ತಗೊಂಡ್ವಿ. ಅದಾದ ನಂತರ ಚಳುವಳಿಗಳು ಕೂಡ ಜಾಗತಿಕಗೊಳ್ಬೇಕು.
ನಮ್ಮನ್ನ ತುಳಿಯುವಂಥ ಶಕ್ತಿಗಳು ಜಾಗತಿಕಗೊಳ್ಳುತ್ತಿರುವಾಗ, ಬಂಡವಾಳಶಾಹಿಗಳು ಜಾಗತಿಕಗೊಳ್ಳುತ್ತಿರುವಾಗ, WTO ಅಂತಂದ್ರೆ ಏನು? ಬಂಡವಾಳಶಾಹಿಗಳು ಒಟ್ಟಿಗೆ ಬರುವಂತಹ ಒಂದು ಜಾಗ. ಅದು ವಿಶ್ವಸಂಸ್ಥೆ ಅಡಿಯಲ್ಲಿ ಬರಲ್ಲ. ಅದು ಯಾವುದೇ ಅಂತಾರಾಷ್ಟ್ರೀಯ ಕಾನೂನು ಕೆಳಗಡೆ ಬರೋದಿಲ್ಲ. ಆದರೆ ಮಾರ್ಕೆಟ್ ಆಕ್ಸೆಸ್ ಅನ್ನೋದ್ರ ಮೇಲೆ ಮಾತ್ರ WTO ತನ್ನ ಒಪ್ಪಂದಗಳನ್ನು, ಕೃಷಿಗೆ ಸಂಬಂಧಪಟ್ಟಂಥ ಒಪ್ಪಂದಗಳು ಇರಬಹುದು, ಸೇವೆಗಳಿಗೆ ಸಂಬಂಧಪಟ್ಟಂತಹ ಒಪ್ಪಂದಗಳಿರ್ಬೋದು, ಸನದಿನ ಬಗ್ಗೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬಗ್ಗೆ ಇರುವಂಥ ಒಪ್ಪಂದಗಳಿರ್ಬೋದು, ಇವೆಲ್ಲವೂ ಕೂಡ ಬಂಡವಾಳಶಾಹಿಗಳು ಸೇರಿ ಮಾಡುವಂಥ ಒಂದು ಪಾರದರ್ಶಕತೆ ಇಲ್ಲದೇ ಇರುವಂಥ, ಪ್ರಜಾಸತ್ತಾತ್ಮಕತೆ ಇಲ್ಲದೇ ಇರುವಂತಹ ಒಂದು ಜಾಗ. ಅದು ಬಹುಪಕ್ಷೀಯ ಒಪ್ಪಂದಗಳು ನಡೀತಾವಲ್ಲಿ. ಆ ಥರದ ಒಂದು ಸಂದರ್ಭದಲ್ಲಿ ನಾವು ಯಾವುದೋ ಒಂದು ತಾಲೂಕಿನಲ್ಲೋ ಯಾವುದೋ ಒಂದು ಜಿಲ್ಲೆಯಲ್ಲೋ ಕೂತ್ಕೊಂಡು ಅಥವಾ ಯಾವುದೋ ಒಂದು ರಾಜ್ಯದಲ್ಲಿ ಕೂತ್ಕೊಂಡು ಚಳವಳಿ ಮಾಡಿದ್ರೆ ಸಾಕಾಗೋದಿಲ್ಲ ಅಂತ ಹೇಳಿ ಜಾಗತಿಕವಾಗಿ ದುಡಿಯೋ ವರ್ಗದವರು ಒಟ್ಟಿಗಾಗಬೇಕು ಅಂತ. ಹಾಗಾಗಿ 2 ಪ್ರಮುಖವಾದಂಥ ಜಾಗತಿಕವಾದಂಥ ಚಳವಳಿಗಳು, ಒಂದು ಲಾ ವಿಯಾ ಕ್ಯಾಂಪೆಸಿನಾ ಅಂತ, ಅದು ಸೌತ್ ಅಮೆರಿಕಾಯಿಂದ ಹುಟ್ಟಿದಂಥದ್ದು, ಹಾಗಾಗಿ ಸ್ಪ್ಯಾನಿಷ್ ಭಾಷೆಯಲ್ಲಿದೆ. ವಿಯಾ ಕ್ಯಾಂಪೆಸಿನಾ ಅಂತಂದರೆ ರೈತರ ನಡೆ ಅಂತ, ರೈತಾಪಿ ನಡೆ ಅಂತ ಹೇಳಿ. ರೈತರು ಅಂತಂದರೆ ಕೇವಲ ಭೂಮಿ ಇರೋರು ಅಷ್ಟೇ ಅಲ್ಲ, ಭೂಮಿ ಇಲ್ಲದೆ ಇರೋರು, ಮಣ್ಣಿನ ಜೊತೆ ಸಂಬಂಧ ಇಟ್ಕೊಂಡಿರೋರು ಎಲ್ಲರೂ ರೈತರೇನೆ. ಆದಿವಾಸಿಗಳಿರ್ಬೋದು, ಅವ್ರ ಹತ್ರ ಪಟ್ಟ ಚೀಟಿ ಇಲ್ಲದೆ ಇರ್ಬೋದು ಅಷ್ಟೇ, ಆದರೆ ಅವರು ರೈತರೇನೆ, ಮಹಿಳೆಯರು ರೈತರೇ. ಹಾಗಾಗಿ ಅವರೆಲ್ಲರನ್ನೂ ಒಳಗೊಂಡಂಥ ಒಂದು ಚಳುವಳಿ ವಿಯಾ ಕ್ಯಾಂಪೆಸಿನಾ ಅಂತ. ಇನ್ನೊಂದು ಪೀಪಲ್ಸ್ ಗ್ಲೋಬಲ್ ಆ್ಯಕ್ಷನ್ ಅಂತ ಆವಾಗ ಹುಟ್ಕೊಂಡಿತ್ತು. ಅದಾದಮೇಲೆ ಒಂದಷ್ಟು ವರ್ಷಗಳ ಕಾಲ ಅದಿತ್ತು. ಅದಾದಮೇಲೆ ಅದು ಇವಾಗ ಫಿಸಲ್ ಔಟ್ ಆಗೋಗಿದೆ. ಪೀಪಲ್ಸ್ ಗ್ಲೋಬಲ್ ಆ್ಯಕ್ಷನ್ ವಾಸ್ ಅ ಲಾರ್ಜರ್ ಪ್ಲಾಟ್ಫಾರ್ಮ್. ಅದರಲ್ಲಿ ರೈತರಷ್ಟೇ ಇರಲಿಲ್ಲ, ಅದರಲ್ಲಿ ಆದಿವಾಸಿಗಳಿದ್ರು, ಅದರಲ್ಲಿ ಕಾರ್ಮಿಕರಿದ್ರು, ಆಫ್ರಿಕನ್ ಅಮೆರಿಕನ್ ಮೂವ್ಮೆಂಟ್ಗಳಿತ್ತು. ಹಾಗಾಗಿ ಈ ಥರದ ಎಲ್ಲ ಚಳುವಳಿಗಳನ್ನು ಜನರನ್ನ ಒಟ್ಟು ಮಾಡಬೇಕು ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಕೆಲಸ ಮಾಡ್ತಾರೆ. ಅವ್ರು ವಾಪಸ್ಸು ನಮ್ಮ ದೇಶಕ್ಕೆ ಬಂದಾದ್ಮೇಲೆ ಮೊದಲಾಗಿ ಅವ್ರು ಶುರು ಮಾಡೋದು ಏಕ ವ್ಯಕ್ತಿ ಚಳುವಳಿ. ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಅವ್ರ ಮಾತುಗಳಲ್ಲೇನೆ ಹೇಳೋದಾದ್ರೆ, ಈ ದೇಶದಲ್ಲೇ ಹುಟ್ಟಿದವರು, ಮೈಸೂರಿನಲ್ಲಿ ಹುಟ್ಟಿದ್ದು, ಆದರೆ ಈ ದೇಶದಲ್ಲಿದ್ದಂಥ ಅಸಮಾನತೆ, ಈ ತಾರತಮ್ಯ, ಇವನ್ನೆಲ್ಲದರ ಬಗ್ಗೆ ಬೇಜಾರಾಗಿ ಅವರು ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಅವರು ಹೊರದೇಶಕ್ಕೆ ಹೋಗಿದ್ದು. ಅಲ್ಲಿ ಹೋಗುವಾಗ ನಮ್ಮ ತಾತನಿಗೆ ಇಷ್ಟ ಇರಲಿಲ್ಲಂತೆ. ಮನೇಲಿರೋರೆಲ್ಲ ಬೇರೆ ದೇಶಕ್ಕೆ ಹೋದರೆ ಮಕ್ಕಳೆಲ್ಲ ನಾವೇನು ಮಾಡಬೇಕಿಲ್ಲ ಇಬ್ಬರು ಅಂತ ಹೇಳಿ, ಅಷ್ಟೊತ್ತಿಗಾಗಲೇ ನಮ್ಮ ದೊಡ್ಡಪ್ಪ ಇಂಗ್ಲೆಂಡ್ಗೆ ಹೋಗಿದ್ರು, ಇನ್ನೊಬ್ರು ಯಾರು ಬೇರೆ ಯಾವುದೋ ದೇಶಕ್ಕೆ ಹೋಗಿದ್ರು, ಆಫ್ರಿಕಾಗೆ ಹೋಗಿದ್ರು ಅನ್ಸುತ್ತೆ ಇನ್ನೊಬ್ಬ ದೊಡ್ಡಪ್ಪ. ಹಾಗಾಗಿ ಇವ್ರು ಹೋಗಬಾರ್ದು ಅಂತ ಹೇಳಿ ನಮ್ಮ ತಾತನ ವಿರೋಧ ಇತ್ತು. ಮತ್ತೆ ಸಮಯದಲ್ಲಿ ಹೊರದೇಶಕ್ಕೆ ಹೋಗ್ಬೇಕು ಅಂದ್ರೆ ಮ್ಯಾಮ್, ಅಷ್ಟು ನಿಮ್ಮ ಅಲ್ಲಿ ಬುದ್ಧಿವಂತಿಕೆ ಇರಬೇಕು. ಬಿಕಾಸ್ ಕಂಪ್ಲೀಟ್ಲಿ ಮೆರಿಟ್ ಬೇಸ್ಡ್ ಅಲ್ವಾ? ಹೌದು. ಹೇಗೂ ಹೋಗಕ್ ಸಾಧ್ಯ ಇರಲಿಲ್ಲ ಆ ಸಮಯದಲ್ಲಿ. ಹೌದು, ಬುದ್ಧಿವಂತಿಕೆ ಜೊತೆಗೆ ಒಂದಷ್ಟು ಹಣ ಎಲ್ಲ ಇರಬೇಕಾಗಿತ್ತು. ಅಷ್ಟು ಇವತ್ತಿನ ಥರದ, ಇವತ್ತು ತುಂಬಾ ಜನ ಇದೊಂದು ಟ್ರೆಂಡ್ ಆಗೋಗಿದೆ, ಆಗ ಆ ಥರ ಇರ್ತಿರ್ಲಿಲ್ಲ. ಇವರು ನಾನು ಹೊರದೇಶಕ್ಕೆ ಹೋಗ್ತೀನಿ ಅಂತ ಇವರು ಅಪ್ಲಿಕೇಶನ್ ಹಾಕಿದ್ರಂತೆ ರಾಕಫೆಲ್ಲರ್ ಫೌಂಡೇಶನ್ಗೆ. ರಾಕಫೆಲ್ಲರ್ ಫೌಂಡೇಶನ್ ಫೆಲೋಶಿಪ್ ಸಿಕ್ಕಿತ್ತು ಇವರಿಗೆ. ಹಾಗಾಗಿ ಇವರು ಹೇಗ್ ಅಕಾಡೆಮಿ ಆಫ್ ಇಂಟರ್ನ್ಯಾಷನಲ್ ಆಗಿ ಹೋಗಿದ್ದು. ಅಲ್ಲಿಗೆ ಹೋಗಬೇಕು ಅಂತಂದಾಗ ನಮ್ಮ ತಾತ ದುಡ್ಡು ಕೊಡಲ್ಲ ಅಂತೇನೋ ಹೇಳಿದ್ರಂತೆ, ನಾನು ನಿಂಗೆ ಸಹಾಯ ಮಾಡೋದಿಲ್ಲ. ಇವರು ಫ್ರೆಂಡ್ಸ್ಗಳ ಜೊತೆಗೆ ಇಸ್ಪೀಟ್ ಆಡಿ ಅವ್ರಿಗೊಂದಷ್ಟು ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಿಕೊಂಡು ಹಡಗಲ್ಲಿ ಹೋಗಿದ್ದವರು. ಹೌದಾ? ಹಡಗಲ್ಲಿ ಹೋಗಿ ಅಲ್ಲಿ ಓದ್ಕೊಂಬಂದಿದ್ದು. ಅಲ್ಲಿ ಹೋದಾಗ ಇವ್ರಿಗೆ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವ್ರು ಬರ್ದಿರುವಂತ ಒಂದು ಪುಸ್ತಕ ಸಿಗತ್ತೆ. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಭಾರತ ಕಂಡಂತ ಅತಿ ದೊಡ್ಡ ಸಮಾಜವಾದಿ. ಅವರು ಮಾರ್ಕ್ಸ್ ಗಾಂಧಿ ಮತ್ತು ಸೋಷಿಯಲಿಸಂ ಅಂತ, ಮಾರ್ಕ್ಸ್ ಗಾಂಧಿ ಅಂಡ್ ಸೋಷಿಯಲಿಸಂ ಅಂತ ಆ ಪುಸ್ತಕ ಸಿಗತ್ತೆ. ಆ ಪುಸ್ತಕ ಓದುವಾಗ ಅವ್ರಿಗನ್ಸಿದ್ದು, ಇದು ನಾನು ಯೋಚನೆ ಮಾಡೋ ಥರನೇ ಇದೆ ಅಂತ ಹೇಳಿ. ಹಾಗಾಗಿ ಅವ್ರು ಯಾವತ್ತೂ ನಾನು ಲೋಹಿಯಾ ಫಾಲೋವರ್ ಅಂತ ಹೇಳಿಲ್ಲ, ನಾನು ಲೋಹಿಯಾ ಒಂದೇ ಥರ ಯೋಚನೆ ಮಾಡ್ತಿದ್ವಿ ಅಂತ. ಅದು ಮುಖ್ಯವಾಗಿ ಲೋಹಿಯಾ ಅವ್ರದ್ದು ಹೇಗಿತ್ತು ಪ್ರಿನ್ಸಿಪಲ್ಸ್, ಅವರು ಚಿಂತನೆಗಳು ಹೇಗಿತ್ತು? ಲೋಹಿಯಾ ಮಾರ್ಕ್ಸ್ವಾದದ ಕಟು ವಿಮರ್ಶಕರಾಗಿದ್ರು, ಗಾಂಧಿವಾದದ ಕಟು ವಿಮರ್ಶಕರು ಕೂಡ ಆಗಿದ್ರು. ಹಾಗಾಗಿ ಅವರ ಸಮಾಜವಾದದ ಸಿದ್ಧಾಂತ ಭಾರತದ ಏನೋ ಒಂದು ಸಂದರ್ಭ ಇದೆ, ಭಾರತದ ಸಾಮಾಜಿಕ ಏನು ವಾತಾವರಣ ಇದೆ, ಅದಕ್ಕೆ ಬೇಕಾದಂಥ ಒಂದು ಸಮಾಜವಾದದ ನಿರೂಪಣೆ ಆಗಿತ್ತು. ಈಗ ಮಾರ್ಕ್ಸ್ವಾದ
ಯುರೋಪಿಂದ ಬರುತ್ತೆ. ಕಾರ್ಲ್ ಮಾರ್ಕ್ಸ್ ಯುರೋಪಿಯನ್. ಸೊ ಆ ಕಾರ್ಲ್ ಮಾರ್ಕ್ಸ್ ಯಾವುದೇ ಸಿದ್ಧಾಂತ ನಮ್ಮ ಸಂದರ್ಭಕ್ಕೆ ಬೇಕಾಗಿರುವಂಥ ಸಿದ್ಧಾಂತನ ನಾವು ಹುಟ್ಟಾಕೋಬೇಕೇ ಹೊರತು ಸಿದ್ಧಾಂತಗಳನ್ನು ಕೂಡ ನಾವು ಇಂಪೋರ್ಟ್ ಮಾಡ್ಕೊಳಕ್ಕಾಗಲ್ಲ ಈಗ ಅಲ್ವಾ. ಹಾಗಾಗಿ ಮಾರ್ಕ್ಸ್ವಾದದಲ್ಲಿ ಜಾತಿವಾದದ ಬಗ್ಗೆ ವಿಮರ್ಶನೆ ಇಲ್ಲ. ಜಾತಿವಾದವನ್ನು ನಾವು ಮಾತಾಡದೆ ವರ್ಗ ಮಾತಾಡೋಕ್ಕಾಗಲ್ಲ. ಭಾರತಕ್ಕೆ ಬೇಕಾದಂಥ ಸಮಾಜವಾದ ಗಾಂಧಿ ಒಂದು ಮಟ್ಟಕ್ಕೆ ತೊಗೊಂಡು ಹೋಗಿದ್ರು. ಆರ್ಟಿಕುಲೇಷನ್ ಆಫ್ ಸಮಾಜವಾದ ಏನಿತ್ತು ಅದರಿಂದ ಇನ್ನೊಂದು ಹೆಜ್ಜೆ ಮುಂದಕ್ಕೆ ತೊಗೊಂಡು ಹೋದಂಥದ್ದು ಲೋಹಿಯಾ ಅವರು. ಅವ್ರು ಬರೀ ಓದಿಲ್ಲ ಅಂತ ಹೇಳ್ದಂಗೆ ಅವರ ಚಿಂತನೆಗಳು ಒಂದು ರೀತಿಯಲ್ಲಿ ಮ್ಯಾಚ್ಡ್ ವಿತ್ ಲೋಹಿಯಾಸ್ ಅಂಡ್ ಅಳವಡಿಸ್ಕೊಂಡ್ರು ವೈಯಕ್ತಿಕ ಮಟ್ಟದಲ್ಲಿ. ಇವತ್ತು ನಮಗೆ ಎಲ್ಲ ಕಡೆ ಹಿಪೋಕ್ರಸಿ ಕಾಣಿಸುತ್ತೆ, ಮಾತಾಡೋದೊಂದು ಮಾಡೋದೊಂದು. ಆದರೆ ನಮ್ಮ ತಂದೆ ವಿಚಾರದಲ್ಲಿ ಮತ್ತೆ ಆ ರೀತಿಯ ಅನೇಕ ಸಮಾಜವಾದಿಗಳು, ಶಾಂತವೇರಿ ಗೋಪಾಲ್ ಗೌಡ್ರು ಇರ್ಬೋದು, ಆ ಥರದ ಕೆಲವು ಹೆಸರುಗಳು ಸಿಗ್ತವೆ ಇಂಡಿಯಾದಲ್ಲಿ. ಅವ್ರುಗಳನ್ನು ನೋಡಿದಾಗ ಅವ್ರು ಹೇಗೆ ನುಡಿತಿದ್ರು ಹಾಗೆ ನಡೀತಿದ್ರು. ಹೌದು, ಅದು ಬಹಳ ಮುಖ್ಯ ಆಗತ್ತೆ. ಜಾತಿ ವಿನಾಶದ ಚಳುವಳಿಲಿ ಇದ್ದಂಥವ್ರು ಅವ್ರದೇ ಜಾತಿಯಲ್ಲಿ ಮದುವೆ ಆಗಬಾರ್ದು, ನಾನು ಜಾತಿಯನ್ನು ಮುರಿಬೇಕು ಅಂದರೆ ನಾನು ಬೇರೆ ಜಾತಿಗಳನ್ನ ಮದುವೆ ಆಗಬೇಕು ಅಂತ ಒಂದು ಪ್ರಜ್ಞೆ ಇದೆಯಲ್ಲ. ಇವತ್ತು ಬೇಕಾದಷ್ಟು ಪ್ರೇಮ ವಿವಾಹಗಳಾಗ್ತಿದ್ದಾವೆ. ಆದರೆ ಆ ಪ್ರೇಮ ವಿವಾಹಗಳು ಆಗಿದ ತಕ್ಷಣ ಅಲ್ಲಿ ಏನೋ ಮರ್ಯಾದೆ ಹತ್ಯೆಗಳು ಅಲ್ಲಿ ನಡೀತಾ ಇದ್ದಾವೆ ಜಾತಿ ಕಾರಣಕ್ಕೆ. ಹಾಗಾಗಿ ಆ ಪ್ರಜ್ಞಾಪೂರ್ವಕವಾಗಿ ಜಾತಿಯನ್ನು ನಾವು ಒಡೆದಾಕಬೇಕು ಅನ್ನೋಂಥದ್ದು ಇತ್ತಲ್ಲ, ಅದು ವೈಯಕ್ತಿಕ ಮಟ್ಟದಲ್ಲಿ ತಗೊಂಡಂಥ ನಿಲುವುಗಳು. ಇನ್ಯಾವುದೋ ಒಬ್ಬ ಸಮಾಜವಾದಿ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿ ಅವರ ತಂದೆಯೋ ತಾಯಿಯೋ ತೀರ್ಕೊಂಡಾಗ ಅವರು ಆ ಶ್ರಾದ್ದ ಮಾಡಿದ್ರು ಅಂತ ಹೇಳಿ ಆ ಸಮಾಜವಾದಿಯನ್ನ ಇವ್ರು ತಿರಸ್ಕರಿಸಿದ್ರು. ಮಾತಾಡಿಸ್ತಿರ್ಲಿಲ್ಲ, ಅವರು ಮಾತಾಡಿಸ್ತಿರ್ಲಿಲ್ಲ. ನಿಮ್ಮನ್ನು ನೀವು ಹೇಗೆ ಸಮಾಜವಾದಿ ಅಂತ ಕರೆಸ್ಕೋತೀರಿ? ಇವತ್ತು ನಾನು ಪ್ರಶ್ನೆಗಳು ಕೇಳ್ತೀನಿ. ಮಠಗಳಿಗೆ ಹೋಗ್ತೀರಿ ನೀವು, ಸ್ವಾಮಿಗಳಿಗೆ ಕಾಲಿಗೆ ಬೀಳ್ತೀರಿ, ನೀವು ಯಾವ ಸಮಾಜವಾದಿಗಳು? ಆ ಹಿಪೋಕ್ರಸಿ ಅನ್ನುವಂಥದ್ದು ಎಲ್ಲಿ ತನಕ ಇರತ್ತೋ ನೀವು ಹೇಗೆ ಬದಲಾವಣೆ ತರಕ್ಕೆ ಸಾಧ್ಯ? ಬದಲಾವಣೆ ನಮ್ಮಿಂದ ಬರಬೇಕಲ್ಲ.